ಸೈಲೆಂಟಾ ಮೇಲೆ ಪ್ರೌಡ್ ಜನ ಯಾಕೆ ಸರಿ ಯಾವುದೂ ಸಮಸ್ಯೆ ಇಲ್ಲ. ಜನ ನ್ಯಾಚುರಲ್ ಆಗಿ ಒಂದು ಮ್ಯಾಚ್ ನಡೀತಾ ಇದೆ. ಮ್ಯಾಚಲ್ಲಿ ಅವ್ರ ಪ್ರಕಾರ ಅವ್ರದ್ದು ಟೀಮ್ ಒಂದು ಸ್ವಲ್ಪ ಒಳ್ಳೆಯ ಒಂದು ಚಾನ್ಸಸ್ ಇದೆ ಗೆಲ್ಲಿಗೆ. ಸೊ ನ್ಯಾಚುರಲ್ ಆಗಿ ಅವರು ಒಂಥರ ಒಂದು ಒಳ್ಳೆಯ ಒಂದು ವಾತಾವರಣ ಇದೆ. ಆದರೆ ನಮ್ಮ ಪೊಲೀಸ್ ಕಡೆಯಿಂದ ಬೆಂಗಳೂರು ಪೊಲೀಸ್ ಕಡೆಯಿಂದ ನೋಟಿಸ್ ಅಂದರೆ ಅಂದರೆ ನಾವು ಏನು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀವಿ ಆ ಪ್ರಕಾರ ನಮ್ಮ ಎಲ್ಲ DCPs ಅವರು ಡಿವಿಷನ್ಸಲ್ಲಿ ಚೆನ್ನಾಗಿ ಬಂದೋಬಸ್ತ್ ಮಾಡ್ತಾ ಇರೋರು. ಸ್ವತಃ ಎಲ್ಲ DCPs ಅವರು ರೌಂಡಲ್ಲಿದ್ದಾರೆ. ಅದರಲ್ಲಿ ವಿಶೇಷವಾಗಿ ನಾವು ಜನಸಾಮಾನ್ಯಕ್ಕೆ ಯಾವುದೂ ತೊಂದರೆ ಆಗಬಾರ್ದು. ಬುಧವಾರ ಇದೆ, ಸಂಡೇ ಇದೆ, ಸಾಕಷ್ಟು ಬೇರೆ ಕಡೆ ಶಾಪಿಂಗ್ ಅಥವಾ ಅಲೆಯಲ್ಲಿ ಜನ ಹೋಗ್ತಾರೆ. ಜನಕ್ಕೆ ತೊಂದರೆ ಆಗಬಾರ್ದು ಆ ನಿಟ್ಟಿನಲ್ಲಿ ನಾವು ಬಂದೋಬಸ್ತ್ ಮಾಡ್ಕೊಂಡಿದ್ದೀವಿ. ಇಲ್ಲಿವರೆಗೆ ಎಲ್ಲ ಕಡೆ ಯಾವುದೂ ಸಮಸ್ಯೆ ಸರ್, ಲಾಸ್ಟ್ ಇಯರ್ ಮ್ಯಾಚ್ ಮುಗಿದ ರಾತ್ರಿ ಇಡೀ ಸಂಭ್ರಮಾಚರಣೆ ಮಾಡಿದ್ರು. ಸೊ ಈ ವರ್ಷನೂ ಕುಡಿದು ಓಡಾಡೋರು ಸಂಭ್ರಮಾಚರಣೆ ಮಾಡೋರು ಇರ್ತಾರೆ, ವೀಲಿಂಗ್ ಮಾಡೋರು ಇರ್ತಾರೆ. ಅಂಥವ್ರಿಗೆ ಏನು ಎಚ್ಚರಿಕೆ ಇಲ್ಲ, ನಮ್ಮ ಟ್ರಾಫಿಕ್ ಪೊಲೀಸ್ ಮತ್ತು ಲಾ ಆ್ಯಂಡ್ ಆರ್ಡರ್ ಪೊಲೀಸ್ ಅವರು ಜಂಟಿಯಾಗಿ ಡ್ರಂಕ್ ಆ್ಯಂಡ್ ಡ್ರೈವಿಂಗ್ ಬಗ್ಗೆ ಭಾಳ ಕಟ್ಟುನಿಟ್ಟಿಯಾಗಿ ನಮ್ಮ ತಗೊಳ್ತಾ ಇದ್ದಾರೆ. ಒಂದು ಸಾಕಷ್ಟು ಕೇಸಸ್ ಬೇಕಾಗಿದೆ ಒಂದು. ಮತ್ತು ನಾವು ಯಾವ ಕಂಡೀಷನಲ್ಲಿ ಅಂತ ಆಸ್ಪತ್ರೆ ಕೊಡೋದಿಲ್ಲ. ಯಾಕಂದರೆ ಎಲ್ಲ ಸಿಬ್ಬಂದಿಯವರು ನಮ್ಮ ಅಧಿಕಾರಿಯವರು ಅಲ್ಲಲ್ಲಿ ತಮ್ಮ ಏರಿಯಾದಲ್ಲಿ ಪೆಟ್ರೋಲಿಂಗ್ ಮಾಡ್ತಾಯಿದ್ದಾರೆ. ಮತ್ತು ನನ್ನ ಪ್ರಕಾರ ಇಲ್ಲಿವರೆಗೆ ಸೋಷಿಯಲ್ ಮೀಡಿಯಾ ಮತ್ತು ನಿಮ್ಮ ಪ್ರೆಸ್ ಮುಖಾಂತರ ನಾವು ಏನು ಅಪೀಲ್ ಮಾಡಿದ್ದೀವಿ, ಜನ ಅದಕ್ಕೆ ಸ್ಪಂದಿಸಿ ಆ ಥರ ಕಂಡು ಬರ್ತಾಯಿದ್ದು. ನಾನು ಕೂಡ ಅವರೆಲ್ಲರೂ ಧನ್ಯವಾದ. ಫ್ಲೇವರ್ಸ್ ಏನಾದರೂ ಬಂದ್ ಮಾಡ್ತಿದ್ದಾರೆ? ಫ್ಲೈಓವರ್ಸ್ ಹೌದು, ಫ್ಲೈಓವರ್ಸ್ ಕೂಡ ಬಂದ್ ಆಗ್ತಾಯಿದೆ. ಕೆಲವು ಇನ್ಸ್ಟ್ರಕ್ಷನ್ಸ್ ನಾವು ಕೊಟ್ಟಿದ್ದೀವಿ, ಆ ಪ್ರಕಾರ ನಾವು ಮಾಡ್ತಾಯಿದ್ದೀವಿ. ಫ್ಲೈಓವರ್ಸ್ ಬಂದ್ ಆಗ್ತಾಯಿದೆ. ಮತ್ತು ಸ್ಪೆಸಿಫಿಕ್ ಆಗಿ ಯಾವುದೂ ರೋಡ್ ಮೇಲೆ ಜನ